ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನಿವತ್ತು ನಿಮಗೆ MGNRAGA ಡಾಟಾ ಎಂಟ್ರಿ ಲಾಗಿನ್ನಲ್ಲಿ ಈಗಾಗಲೇ ರಾಜ್ಯ ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿರುವಂತಹ ಮನೆಗಳಿಗೆ ವರ್ಕ್ ಐಡಿಗಳನ್ನ ಕ್ರಿಯೇಟ್ ಮಾಡಿಕೊಂಡು ಯಾವ ರೀತಿ NMRಗಳನ್ನ ಜನರೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೇನೆ. ಮೊದಲಿಗೆ ಡಾಟಾ ಎಂಟ್ರಿ ಲಾಗಿನ್ನಲ್ಲಿ ವರ್ಕ್ಸ್ ಅಂದರೆ D4 ಆಪ್ಷನ್ ಬರುವಂಥ ವರ್ಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಅದರಲ್ಲಿ ಮೊದಲನೇ ಆಪ್ಷನ್ನು ಕ್ರಿಯೇಟ್ ನ್ಯೂ ವರ್ಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇದೊಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಮೇಜರ್ ವರ್ಕ್ ಕ್ಯಾಟಗರಿ ಅಂತಿದೆ, ಅದರಲ್ಲಿ 4 ಆಪ್ಷನ್ ಬರುತ್ತೆ. ಅದರಲ್ಲಿ ಬಿ ಆಪ್ಷನ್ ಬಂದು ಕಮ್ಯುನಿಟಿ ಅಸೆಟ್ಸ್ ಆರ್ ಇಂಡಿವಿಜುವಲ್ ಅಸೆಟ್ಸ್ ಫಾರ್ ವಲ್ನರೇಬಲ್ ಸೆಕ್ಷನ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಮೇಜರ್ ಹೆಡ್ಸಲ್ಲಿ ಬಂದು ಕನ್ಸ್ಟ್ರಕ್ಷನ್ ಆಫ್ ಹೌಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಟೈಪ್ ಆಫ್ ಬೆನಿಫಿಷರಿ ಅಂತ ಕೇಳುತ್ತೆ, ಅದರಲ್ಲಿ ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಟೈಪ್ ಆಫ್ ಆಕ್ಟಿವಿಟಿ ಬಂದು ಕನ್ಸ್ಟ್ರಕ್ಷನ್ ಬಾರ್ ಪ್ಲಾಂಟೇಶನ್ ಬಾರ್ ಡೆವಲಪ್ಮೆಂಟ್ ರಿಕ್ಲಮೇಷನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವರ್ಕ್ ಟೈಪ್ ಬಂದು ಕನ್ಸ್ಟ್ರಕ್ಷನ್ ಆಫ್ PMAY ಬಾರ್ ಸ್ಟೇಟ್ ಹೌಸ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪ್ರಾಸ್ತಾವಿಕ ಸ್ಥಿತಿ ಬಂದು ಕನ್ಸ್ಟ್ರಕ್ಷನ್ ಆಫ್ ಸ್ಟೇಟ್ ಸ್ಕೀಮ್ ಹೌಸಸ್ ಬಿಲ್ಡಿಂಗ್ ಫಾರ್ ಇಂಡಿವಿಜುವಲ್ ಅಂತಿದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಟೋಟಲ್ ಏರಿಯಾ ಕನ್ವರ್ಟೆಡ್ ಅನ್ನ ಸಂಖ್ಯೆ ಹಾಕೋಬೇಕಾಗುತ್ತೆ. ನಂತರ ಯಾವ ವಿಲೇಜಲ್ಲಿ ಇದು ಹೌಸು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ವಿಲೇಜ್ ನೇಮು. ಓಕೆ, ನಂತರ ವರ್ಕ್ ರಿಚ್ ಟೈಪ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಂದರೆ ಅಪ್ಪರ್ಲಿ ಇದೆಯಾ, ಮಿಡ್ಲ್ ಇದೆಯಾ, ಲೋ ಇದೆಯಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಪ್ರಾಮುಖ್ಯತೆ ಸಂಖ್ಯೆ ಕೂಡ ಎಂಟ್ರಿ ಮಾಡ್ಕೊಳ್ಳಿ. ನಂತರ ಪ್ರಸ್ತಾವನೆ ದಿನಾಂಕ ಅಂತ ಕೇಳುತ್ತೆ, ಅಲ್ಲಿಗೆ 01/4/2025 ಅಂತ ಎಂಟ್ರಿ ಮಾಡ್ಕೊಳ್ಳಿ. ಹಾಗೆ ಎಕ್ಸ್ಪೆಕ್ಟೆಡ್ ವರ್ಕ್ ಸ್ಟಾರ್ಟ್ ಡೇಟ್, ನೀವು ಯಾವಾಗ ವರ್ಕ್ನ ಸ್ಟಾರ್ಟ್ ಮಾಡ್ತೀರಾ ಡೇಟ್ನ ಎಂಟ್ರಿ ಮಾಡ್ಕೊಳ್ಳಿ. ಮತ್ತು ಎಸ್ಟಿಮೇಟೆಡ್ ಲೇಬರ್ ಕಾಸ್ಟ್, ಈಗ 90 ಮ್ಯಾಂಡಸ್ ಏನಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ಅಲ್ಲಿ 0.3 ಸಮಥಿಂಗ್ ಬರುತ್ತೆ, ನಾನು 0.34 ಅಂತ ಹಾಕೊಂಡಿರ್ತೇನೆ. ಹಾಗೆ ಕಾಮಗಾರಿ ಹೆಸರು ಬಂದು ಇದು ಕೂಡ ಈ ಬಾರಿ ಡಿಫ್ರೆಂಟ್ ಆಗಿದೆ, ಅಲ್ಲಿ ವರ್ಕ್ ಆರ್ಡರ್ ನಂಬರು ಕೂಡ ಎಲ್ಲನೂ ಎಂಟ್ರಿ ಮಾಡಬೇಕಾಗತ್ತೆ, ಅದನ್ನು ನಾವು ನೋಡ್ಕೊಂಡು ಎಂಟ್ರಿ ಮಾಡ್ಕೊಳ್ಳಿ. ನಂತರ ಆಸ್ತಿ ಸಂಖ್ಯೆ ಕೂಡ ಎಂಟ್ರಿ ಮಾಡಬೇಕಾಗುತ್ತೆ, ಯಾವ ಜಾಗದಲ್ಲಿ ಅವರು ಮನೆ ಕಟ್ತಾರೆ ಆಸ್ತಿ ಸಂಖ್ಯೆನ ಎಂಟ್ರಿ ಮಾಡಿ. ನಂತರ ಕಾರ್ಯನಿರ್ವಹಣಾ ಇಲಾಖೆ ಬಂದು ಗ್ರಾಮ ಪಂಚಾಯತ್ ಅಂದ್ಬಿಟ್ಟು ಇಂಗ್ಲೀಷಲ್ಲಿ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅದು ನೆಕ್ಸ್ಟ್ ಸ್ಟೇಜ್ಗೆ ಫಾರ್ವರ್ಡ್ ಆಗುತ್ತೆ. ಓಕೆ, ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಎಸ್ಟಿಮೇಟೆಡ್ ಪರ್ಸೆಂಟೇಜ್ ಅಂತ ಇರುತ್ತೆ, ಸೊ ಇದನ್ನು ನಾವು ಥೌಸಂಡ್ಸಲ್ಲಿ ಹಾಕ್ಬೇಕು. ಅದನ್ನು ಯಾವ ರೀತಿ ಅಂದ್ಬಿಟ್ಟು ನಾನೀಗ ಕ್ಯಾಲ್ಕುಲೇಟರ್ ಮುಖಾಂತರ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು 34,000 ಅಂದ್ಬಿಟ್ಟು ಎಂಟ್ರಿ ಮಾಡ್ಕೋತಾ ಇದ್ದೀನಿ, ಅದನ್ನು ಡಿವೈಡೆಡ್ ಬೈ 370 ಇಂದ ಡಿವೈಡ್ ಮಾಡ್ಕೋತಾ ಇದ್ದೀನಿ, ಅವಾಗ ಈ ಅಮೌಂಟ್ ಬಂತು. ಸೊ ಇದನ್ನು ಡಿವೈಡೆಡ್ ಬೈ 1000 ಇಂದ ಡಿವೈಡ್ ಮಾಡ್ತಾ ಇದ್ದೀನಿ, ಅವಾಗ ಈ ರೀತಿ ವ್ಯಾಲ್ಯೂ ಬರುತ್ತೆ. ಇದನ್ನು ನಾವಲ್ಲಿ ಎಂಟ್ರಿ ಮಾಡ್ಕೋಬೇಕು, 0.091. ಓಕೆ, ನಂತರ ನಂಬರ್ ಆಫ್ ಬೆನಿಫಿಷರ್ ಅಂತ ಕೇಳುತ್ತೆ, ಅಲ್ಲಿ ನಾನು 1 ಅಂತ ಸೆಲೆಕ್ಟ್ ಮಾಡಿಕೊಂಡು ನಂತರ ಜಾಬ್ ಕಾರ್ಡ್ ನಂಬರ್ ಕೇಳುತ್ತೆ ಅಲ್ಲಿ, ಆಗ ಫಲಾನುಭವಿದು ಏನು ಜಾಬ್ ಕಾರ್ಡ್ ಇದೆ ಆ ನಂಬರ್ನ ಅಲ್ಲಿ ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಓಕೆ, ಹಾಗೆ ಫಲಾನುಭವಿ ವಿಧ ಬಂದು ನಾನು BPL ಅಂತ ಸೆಲೆಕ್ಟ್ ಮಾಡ್ಕೋತಿದ್ದೀನಿ, ಅವರು ಜನರಲ್ ಫಲಾನುಭವಿ ಇದರಿಂದ BPL ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಮತ್ತು ಲ್ಯಾಂಗಿಟ್ಯೂಡು ಮತ್ತು ಲ್ಯಾಟಿಟ್ಯೂಡ್ನ ಏನಿದೆ ಎಕ್ಸಾಕ್ಟ್ ಲೊಕೇಶನ್ದು ಅದನ್ನು ಸೆಲೆಕ್ಟ್ ಮಾಡಿ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ನಂತರ ಇಟ್ ಈಸ್ ಎ ಕನ್ವರ್ಜೆನ್ಸ್ ವರ್ಕ್ ಅಂತ ಕೇಳ್ತದೆ, ಅಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ಸ್ಕೀಮ್ ಟೈಪ್ ಕೇಳುತ್ತೆ, ಅದು ಸ್ಟೇಟಿಂದ ಸ್ಯಾಂಕ್ಷನ್ ಆದ್ರಿಂದ ನಾನು ಸ್ಟೇಟ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಸ್ಕೀಮ್ ನೇಮ್ ಬಂದು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಅಪ್ಡೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಈಗ ನೆಕ್ಸ್ಟ್ ಸ್ಟೇಜ್ಗೆ ಫಾರ್ವರ್ಡ್ ಆಗುತ್ತೆ ಅದು. ಓಕೆ, ಈಗ ಇದರಲ್ಲಿ ಟೆಕ್ನಿಕಲ್ಲು ಮತ್ತು ಅಡ್ಮಿನಿಸ್ಟ್ರೇಟಿವ್ ಎಂಟ್ರಿ ಮಾಡಬೇಕಾಗುತ್ತೆ. ತಾಂತ್ರಿಕ ಮಂಜೂರಾತಿ ಸಂಖ್ಯೆನ ಮೊದಲಿಗೆ ನಾನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ಇದು ಒಂದೊಂದು ವರ್ಕ್ ಕೂಡ ಒಂದೊಂದು ಟೆಕ್ನಿಕಲ್ ನಂಬರ್ನ ನಾವು ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ಸೊ ಅದೇ ರೀತಿ ತಾಂತ್ರಿಕ ಮಂಜೂರಾತಿ ದಿನಾಂಕ, ನಂತರ ಕಾಮಗಾರಿ ಪೂರ್ಣಗೊಳಿಸುವ ಅಂದಾಜು ಅವಧಿ ಅಂದರೆ 6 ಮಂತ್ ಅಂತ ಎಂಟ್ರಿ ಮಾಡ್ತಾ ಇದ್ದೀನಿ.
ಓಕೆ, ಇವೆಲ್ಲ ಕಾಮನ್ ಆಗಿರುತ್ತೆ. ನಂತರ ಅಕುಶಲ ಕೂಲಿ 0.34 ಅಂತ ಎಂಟ್ರಿ ಮಾಡಿ, ನಂತರ ಆಡಳಿತಾತ್ಮಕ ಮಂಜೂರಾತಿ ಸಂಖ್ಯೆ, ಇದಕ್ಕೂ ಕೂಡ ಒಂದೊಂದು ವರ್ಕ್ಸ್ಗೂ ಒಂದೊಂದು ಡಿಫ್ರೆಂಟ್ ಸಂಖ್ಯೆ ನಾವು ಎಂಟ್ರಿ ಮಾಡ್ಕೋತಾ ಹೋಗಬೇಕಾಗುತ್ತೆ, ಕಂಟಿನ್ಯೂಸ್ ಇರಬೇಕು. ಸೊ ಅದೇ ರೀತಿ ಆಡಳಿತಾತ್ಮಕ ಮಂಜೂರಾತಿ ದಿನಾಂಕನೂ ಕೂಡ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಸೇವ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇವಾಗ ಅದು ನೆಕ್ಸ್ಟ್ ಪೇಜ್ಗೆ ಫಾರ್ವರ್ಡ್ ಆಗುತ್ತೆ. ಓಕೆ, ಇದರಲ್ಲಿ ಬಂದು ಆಕ್ಟಿವಿಟಿಲಿ ಘಟಕ ದರ ಮತ್ತು ಪರಿಮಾಣನ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಘಟಕ ದರ ಬಂದು 370 ರೂಪೀಸ್ ಇರುತ್ತೆ. ಸೊ 34,000 ಏನಿದೆ ಅಮೌಂಟು, ಅದನ್ನು ನಾನು 370 ರೂಪಾಯಿಂದ ಡಿವೈಡ್ ಮಾಡ್ಕೋತೀನಿ. ಓಕೆ ಕರೆಕ್ಟ್ ಇದೆ. ನಂತರ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇವಾಗ ಡಾಟಾ ಎಸ್ ಬಿನ್ ಸೇವ್ಡ್ ಅಂತ ಸಕ್ಸಸ್ಫುಲಿ ಆಗಿದೆ. ಓಕೆ ಸ್ನೇಹಿತರೆ, ಇದೇ ರೀತಿ ನಾವು ರಾಜ್ಯ ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿರುವಂತಹ ಮನೆಗಳಿಗೆ ಇದೇ ರೀತಿ ವರ್ಕ್ ಐಡಿಗಳನ್ನ ಕ್ರಿಯೇಟ್ ಮಾಡೋ ಮುಖಾಂತರ ನಾವು NMRಗಳನ್ನ ಜನರೇಟ್ ಮಾಡ್ಬೋದಾಗಿರುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.